ಕಿತ್ತೋಗುತ್ತೆ. ಪ್ಲೀಸ್ ನಿನ್ಕೋ ದಿವ್ಯಾ, ನೀನ್ ಅಂದ್ರೆ ನಂಗೆ ತುಂಬಾ ಇಷ್ಟ ದಿವ್ಯಾ. ಅರ್ಥ ಆಗ್ತಿಲ್ಲ ಅಂತ ಹಾಗನ್ಬೇಡ ದಿವ್ಯಾ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ ದಿವ್ಯಾ. ನೀನಿಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ ದಿವ್ಯಾ. ಹೋಗ್ ಸಾಯಿ. ಎಲ್ಲಿದ್ಯೋ? ಹಂಗೆ ಲೆಫ್ಟಿಗೆ ನೋಡು. ಹಾಗೆ ದಾರಿಲಿ ಮದರ್ ತೆರೇಸಾ ಚಾರಿಟಬಲ್ ಟ್ರಸ್ಟ್ ಅವರು ದುಡ್ಡು ಕೇಳಿದ್ರು, ಇಲ್ಲ ಅಂದೆ. ಆ ಹುಡುಗಿ ಯಾಕೋ ಹೊತ್ಕೊಂಡು ಹೋಗ್ತಿದ್ದಾಳೆ, ಏನಾದ್ರೂ ಮಾಡ್ದ ಏನು? ಹೊಟ್ಟೆ ಬರ್ಸ್ತೆ. ಹೊಟ್ಟೆ ಬರಿಸ್ತಾ? ಟಿಫನ್ ಮಾಡ್ದಷ್ಟು ಈಸಿಯಾಗಿ ಹೇಳ್ತಾ ಇದ್ಯಾ? 10 ಗಾಡಿ ಹೋಗೋಣ. ಅವನ್ ಯಾರು ಆ ಹುಡುಗಿಯಿಂದ ನಾಯಿ ತರ ತಿರುಗ್ತಾ ಇದ್ದಾನೆ? ಪ್ರಿಯತಮ ಕಣೋ, ಪ್ರಿಯತಮ. ಏನೋ ಪ್ರಿಯತಮನ? ಈ ಪ್ರೀತಿ ಏನೋ ಹೃದಯನ್ ಮಾತ್ರ ಕೂಡ್ ಮಾಡುತ್ತೆ ಅನ್ಕೊಂಡ್ರೆ ಕಣ್ಣನ್ನು ಕೂಡ್ ಮಾಡುತ್ತೆ. ಆದ್ರೂ ನಾನ್ ಪಟಾಯಿಸೋ ಪ್ರತಿ ಹುಡುಗಿಗೂ ಈ ತರ ಬಕ್ರ ಒಬ್ಬ ಇದ್ರೆ ನನಗೆ ಹಬ್ಬಾನೇ. ಹೂವಿನ ತೋಟದಲ್ಲೇ ಮನೆ ಕಟ್ಕೊಂಡಂಗೆ ದಿನ ಒಂದೊಂದು ಹೂವು. ಹೂವನ? ಇರುತ್ತೆ. ಚೆನ್ನಾಗಿರೋ ತನಕ ಜೀವನ ಚೆನ್ನಾಗಿರುತ್ತೆ. ಒಂದ್ಸಲ ಹೊಡಿತು ಅಂತ ಇಟ್ಕೋ, ಅವಾಗ ಹೂವನೂ ಇರಲ್ಲ, ಜೀವನನೂ ಇರಲ್ಲ. ಸ್ವಲ್ಪ ಹುಷಾರಾಗಿರಪ್ಪ. ನಿನ್ ಗಾಡಿ ಓಡಿಸು. ಹುಡುಕಿದ್ರೆ ಸಿಗ್ತಾನೆ ಕಣೆ, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಎಲ್ಲೋ ಇರ್ಬೇಕು. ಯಾವ ಇವೆಲ್ಲ? ಸಾರಿ ರೀ, ಸಾರಿ. ತಲೆ ಕೆಟ್ಟವರು, ತಲೆ ಇದೆ, ಬುದ್ಧಿನೇ ಇಲ್ಲ. ರೋಡಿಗೆ ಅಡ್ಡ ಬಂದಿದ್ದು ಅಲ್ದೆ ನಮ್ಗೆ ಬೈತಾ ಇದ್ದಾಳೆ ಹುಚ್ಚಿ ತರ. ಅಯ್ಯೋ, ಅದು ನಿಮ್ ಬಗ್ಗೆ ಅಲ್ಲ ರೀ, ಬೇರೆಯವ್ರ ಬಗ್ಗೆ. ಛೇ, ನಿಮ್ಮಿಬ್ರು ಕಣ್ಣಿಗೆ ನಾವು ಹುಚ್ಚರು ತರ ಕಾಣಿಸ್ತಾ ಇದೀವ? ಹೌದು ಕಣೋ, ಹುಚ್ಚರೇ. ನಿಮ್ಮನ್ನಲ್ಲ ಅಂತ ಹೇಳ್ತಿದೀವಲ್ರಿ. ಟಿಫನ್ ಚೆನ್ನಾಗಿ ತಿನ್ಕೊಂಡು ಬ್ರಾಂಚ್ ಆಫೀಸಲ್ಲಿ ದುಡ್ಡು ಕೊಡ್ತೀನಿ ನಂಗಾಯ್ತು. ಕಿವಿಲ್ ಹೂ ಕಾಣ್ತಿದ್ಯಾ? ಕಾಣಿಸ್ತಾ ಇಲ್ಲ, ಇಟ್ಕೋ. ಇವಳನ್ನ ಲೇಡಿ ಅನ್ಕಂಡೆ, ಇವಳು ದೊಡ್ಡ ಕೇಡಿ ಗುರು. ಏನೋ ಡಬ್ಬಾ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಏನೋ ಇದು ಸ್ಟಾರ್ಟ್ ಆಗ್ತಿಲ್ವಲ್ಲ? ಮೇಡಮ್, ನನ್ ಗಾಡಿ ಯಾಕೋ ನಿಂತೋಗ್ಬಿಟ್ಟಿದೆ, ನೋಡ್ತೀರಾ? ಏನಿವಾಗ ರೆಸ್ಪೆಕ್ಟಾ? ರೆಸ್ಪೆಕ್ಟಾ? ಕಾನ್ಸಂಟ್ರೇಟ್, ಕಣ್ಣುಗಳನ್ನ ಸರಿಯಾಗಿಟ್ಕೋ. ಏನೋ ಈ ಡುಮ್ಮಿಗೆ ಮಾತಾಡ್ತಿದ್ರೆ ಇಷ್ಟೊಂದು ಕೊಬ್ಬು. ಕಾನ್ಸಂಟ್ರೇಷನ್ ಏನೋ ಚೆನ್ನಾಗಿದೆ, ಕಣ್ಬಿಡೋದು ಹೆಂಗೆ ಅಂತ ಇವಳು ನನಗೆ ಹೇಳ್ಕೊಡ್ಬೇಕಾ? ಎಲ್ಲಿಂದ ಬರ್ತಾವ ಇವೆಲ್ಲ? ಆನ್ ಮಾಡೋ, ಸ್ಟಾರ್ಟ್ ಆಗುತ್ತೆ ಗಾಡಿ. ಇಷ್ಟ ತನಕ ಪೂಜೆ ಮಾಡ್ತಿದ್ದೆ ನೀನು? ಹೋಗ್ತಾ ಇದಾರೆ, ಫಾಲೋ ಮಾಡೋ. ನೀನ್ ಹೇಳ್ತಿರೋದು ಒಬ್ಬ ರೈಟರ್ ಬಗ್ಗೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಅವನು ವಾಸ್ತವಕ್ಕಿಂತ ತುಂಬಾ ದೂರ ಇದ್ದಾನೆ. ಸಾರಿ ಮೋನಿ, ತುಂಬಾ ಟ್ರೈ ಮಾಡಿದೆ. ಆ ಪೂರ್ಣ ಪಬ್ಲಿಷ್ ಅವರು ಟೈಮೇ ಕೊಡ್ತಾ ಇಲ್ಲ. ಓಕೆ, ಬಾಯ್. ಹಲೋ, ಲಿಫ್ಟ್ ಪ್ಲೀಸ್. ನನ್ನ ಬೈಕ್ ಕೆಟ್ಟು ಹೋಗಿದೆ, ನನ್ನ ಅಪಾರ್ಟ್ಮೆಂಟ್ವರೆಗೂ ಲಿಫ್ಟ್ ಕೊಡ್ತೀರಾ? ತುಂಬ ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ. ಈ ಕಡೆ ಬಾ, ಈ ಕಡೆ. ಒಳಗಾಕು. ಗಾಡಿ
ಕೂಲ್. ಇಟ್ಸ್ ನಾಟ್ ಕಿಡ್ನಾಪಿಂಗ್, ಇಟ್ಸ್ ಜಸ್ಟ್ ಎ ಡ್ರಾಮಾ. ನಾಟ್ ಟು ವೆರಿ ಸರ್. ನಿಮ್ ಬಾಯಿ ಮೇಲಿರೋ ಬಟ್ಟೆ ತೆಗಿತೀನಿ, ಕಿರಿಚಬಾರ್ದು. ಪ್ಲೀಸ್ 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 ಗೈಸ್, ಅದನ್ನ ತೆಗೀರಿ ಪ್ಲೀಸ್ ಸರ್. ಥ್ಯಾಂಕ್ ಯು. ಯಾರು ನೀವೆಲ್ಲ? ಏನಿದೆಲ್ಲ? ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾಡ್ಬೇಕು ಅಂತಿದ್ದೀರಾ? ನನ್ನ ಫೋನ್ ಬಿಟ್ರೆ ₹1 ದುಡ್ಡು ಇಲ್ಲ ನನ್ನ ಜೇಬಲ್ಲಿ. ಅಯ್ಯೋ ಅರ್ಚ್ಕೋಬೇಡಿ ಸರ್, ನಿಮ್ಮನ್ನ ಯಾರು ಕಿಡ್ನಾಪ್ ಮಾಡಿಲ್ಲ. ನಿಮ್ಮನ್ನ ಹೇಗ್ ಮೀಟ್ ಮಾಡ್ಬೇಕು ಅಂತ ದಾರಿ ಗೊತ್ತಿಲ್ದೆ. ದಾರಿ ಗೊತ್ತಿಲ್ಲ ಅಂದ್ರೆ ಹೀಗ್ ದಾರಿಲಿ ಹೋಗೋರ್ನ ಕಿಡ್ನಾಪ್ ಮಾಡ್ತಾರಾ? ಹಾ ಸರ್, ಮಾತಿಗೂ ಕಿಡ್ನಾಪ್ ಅಂತ ಹೇಳ್ಬೇಡಿ. ನಮ್ ಫೇಸಸ್ ನೋಡಿ ಸರ್, ನಾವು ಕಿಡ್ನಾಪರ್ಸ್ ತರ ಕಾಣಿಸ್ತೀವಾ? ಸರ್ ಪ್ಲೀಸ್, ಬೇರೆ ದಾರಿ ಇಲ್ದೆ ನಾವ್ ಹೀಗ್ ಮಾಡ್ಬೇಕಾಯ್ತು ಸರ್. ನಮ್ಮನ್ನ ನಂಬಿ ಸರ್ ಪ್ಲೀಸ್. ಹೌದು ಸರ್, 2 days ಬ್ಯಾಕ್ ನಿಮ್ಗೆ ಕಾಲ್ ಬಂದಿತ್ತಲ್ಲ, ಪಿಂಕಿ ಅಂತ. ಹಾ, ಪಿಂಕಿ. ಆ ಪಿಂಕಿ ನಾನೇ ಸರ್. ಓ ಮೈ ಗಾಡ್, ಇದನ್ ಹೇಳೋದಕ್ಕೋಸ್ಕರ ನನ್ನ ಕಿಡ್ನಾಪ್ ಮಾಡಿದ್ರಾ? ಸರ್ ಪ್ಲೀಸ್ ಅರ್ಥ ಓ ಮಾಡ್ಕೊಳ್ಳಿ. ಸಾರಿ, ಇದೆಲ್ಲ ಡ್ರಾಮಾನಾ? ವೆರಿ ಗುಡ್, ವೆರಿ ವೆರಿ ಗುಡ್, ವೆರಿ 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 ಗುಡ್. ಸರ್ ಆ ಗುಡ್ಡೆಲ್ಲ ಬಿಟ್ಟು ಮೊದ್ಲು ಇದನ್ನ ಓದಿ ನಿಮ್ ಒಪಿನಿಯನ್ ನ ಹೇಳಿ ಸರ್ ಪ್ಲೀಸ್. ಓ ಖಂಡಿತ ಹೇಳ್ತೀನಿ. ನಿಮ್ ಡೆಡಿಕೇಶನ್, ನಿಮ್ ಇನ್ಸ್ಪಿರೇಷನ್, ನಿಮ್ ಆಪರೇಷನ್ ಎಲ್ಲ ನನ್ಗೆ ಇಷ್ಟ ಆಯ್ತು. ಮೊದ್ಲು ಕಟ್ಟು ಬಿಚ್ರಪ್ಪ. ಓ ಸಾರಿ ಸರ್, ಈ ಕಟ್ ಬಿಚ್ರು. ಸಾರಿ ಸರ್, ಪ್ಲೀಸ್ ಸರ್. ಸಾರಿ ಸರ್. ಚೆನ್ನಾಗಿದೆ. ಸರ್ ರಿಮೈಂಡರ್, ಶುಗರ್ ಪೇಷಂಟ್ ಅಲ್ವಾ, ಎಲ್ಲ ಟೈಮ್ ಸರಿಯಾಗಿ ಆಗ್ಬೇಕು. ಯು ಡೂ ಒನ್ ಥಿಂಗ್, ನಾಳೆ ಆಫೀಸಿಗೆ ಬಂದು ಮೀಟ್ ಮಾಡಿ, ವಿಲ್ ಡಿಸ್ಕಸ್. ಹಾ ಟೆನ್ಷನ್ ಆಗ್ತಿದೆ ಕಣೆ. ಯಾಕೆ ಓದ್ತಾರೋ ಇಲ್ವೋ ಅಂತನಾ? ಇಷ್ಟ ಆಗುತ್ತೋ ಇಲ್ವೋ ಅಂತ. ಅಯ್ಯೋ ಇಷ್ಟ ಆಗತ್ತೆ ಬಿಡೆ, ಟೆನ್ಷನ್ ಮಾಡ್ಕೋಬೇಡ. ಏ ನೋಡ್ಕೋ ನೋಡ್ಕೋ, ಇಳಿ ಇಳಿ ಬೇಗ ಇಳಿ. ನಿಮ್ಗೇನು ಏಟಾಗಿಲ್ಲ ಅಲ್ವಾ? ನಿಧಾನಕ್ಕೆ ಎದ್ದೇಳಿ. ಹುಷಾರು. ಅಮ್ಮ, ಸಾರಿ. ನಾನೇನ್ ನೋಡ್ಲಿಲ್ಲ ಬಿಡಮ್ಮ. ಏಟೇನಾದ್ರೂ ಆಯ್ತಾ? ಯಾಕಾಗ್ ನೋಡ್ತಿದ್ದೀರಾ? ನೀನ್ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತಮ್ಮ. ಸಾರಿ. ತುಂಬಾ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಏಯ್, ಏನೇ ಈ ಮುದ್ಕ? ಮುದ್ಕಾನೆ ತಾನೆ, ಬಿಟ್ಬಿಡು. ಬಾ ಹೋಗೋಣ. ಏನೋ ಕಷ್ಟ ಬರುತ್ತೆ ಅದು ಇದು ಅಂತಿದ್ನಲ್ಲೇ ಆ ಮುದುಕ. ಇನ್ನೂ ಅದನ್ನೇ ಯೋಚಿಸ್ತಿದ್ಯಾ? ಇಗ್ನೋರ್. ಹಾಯ್ ಸರ್. ಹಾಯ್ ಮೋನಿಕಾ, ಬಾಮ್ಮ, ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಕೂತ್ಕೋ. ಥ್ಯಾಂಕ್ ಯು ಸರ್. ಕತೆ ಪೂರ್ತಿಯಾಗಿ ಓದ್ದೆ, ತುಂಬಾ ಚೆನ್ನಾಗಿದೆ. ಆ ಕ್ಯಾರೆಕ್ಟರ್ಗಳು, ಅವ್ರ ಮಧ್ಯೆ ಇರುವಂತ ಸಂಭಾಷಣೆ, ಅವ್ರು ಕೊಟ್ಟಿರೋ ಡೈಲಾಗ್ಸ್, ನೀನ್ ಬರ್ದಿರೋದು ಎಲ್ಲ ಚೆನ್ನಾಗಿದೆ. ಆದ್ರೆ ಈ ಕತೆ ನಾನು ಪಬ್ಲಿಷ್ ಮಾಡಲ್ಲ. ಯಾಕೆ ಅಂದ್ರೆ ಇದೇ ಕತೆನ 12 ವರ್ಷದಿಂದ ನಾನೇ ಪಬ್ಲಿಷ್ ಮಾಡಿದ್ದೆ, ನಾನೇ ಅಪ್ರೂವ್ ಮಾಡಿದ್ದೆ. ಸರ್ ಅದು ನಾನು. ಡೋಂಟ್ ವರಿ, ನೀನ್ ಕಾಪಿ ಮಾಡಿದ್ಯಾ ಅಂತ ಹೇಳ್ತಿಲ್ಲ. ಇದೇ ಆಲೋಚನೆ 12 ವರ್ಷದಿಂದ ಆ ರೈಟರ್ಗೂ ಬಂದಿರಬಹುದು. ಇನ್ಫ್ಯಾಕ್ಟ್ ಆ ಕತೆ ಓದೋದಕ್ಕಿಂತ ನಿನ್ ಕತೆ ಓದುವಾಗ ತುಂಬಾನೇ ಥ್ರಿಲ್ ಆದೆ. ನಿನ್ನಲ್ಲಿ ಆ ಗ್ರಿಪ್ಪಿಂಗ್ ಇದೆ. ನನಗೆ ಅರ್ಥ ಆಗಿದೇನು ಅಂದ್ರೆ ನಿನಗೆ ಬರೆಯುವಂತ ಸ್ಕಿಲ್ಸ್ ಇದೆ. 2 minutes. ರೈಟಿಂಗ್ ಸ್ಕಿಲ್ಸ್ ನಿನ್ಗಿದೆ ಅಂತ ಹೇಳಿದ್ರಲ್ಲ, ಯಾಕೆ ಫೀಲ್ ಮಾಡ್ಕೋತ್ಯಾ? ಅದ್ ಹಾಗಲ್ವೇ? ಏನಾದಲ್ವೇ? ಈ ಭೂಮಿ ಮೇಲೆ ನಾವಿಬ್ರೇನ ಇರೋದು. 1 ಕೋಟಿ ಪ್ರಜೆಗಳಿದ್ದಾರೆ. ಒಬ್ರ ಆಲೋಚನೆ ಇನ್ನೊಬ್ರಿಗೆ ಕ್ಲಾಶ್ ಆಗೋದ್ರಲ್ಲಿ ಏನಿದೆ? ಆದ್ರೂ ಕೂಡ ಈ ಭೂಮಿ ಮೇಲೆ ಎಷ್ಟೊಂದ್ ಜನ ರೈಟರ್ಗಳಿದ್ದಾರೆ, ಎಷ್ಟು ಸಾಹಿತ್ಯ ಇದೆ, ಅದೆಲ್ಲಾನು ನಾವು ಓದಕ್ಕಾಗತ್ತಾ? ಅಷ್ಟೆಲ್ಲ ಯಾಕೆ? ನಿನಗೆ ಗೊತ್ತಿರೋ 10 ಕತೆ ಪುಸ್ತಕಗಳ ಹೆಸರೇಳು, ಅವೆಲ್ಲ ಇವ್ರಿಗೆ ಗೊತ್ತು ಅಂತ ನೀನ್ ಗ್ಯಾರಂಟಿ ಕೊಡ್ತೀಯಾ? ಇಗ್ನೋರ್. ಏನೋ ನಮ್ ಟೈಮ್ ಇವಾಗ ಚೆನ್ನಾಗಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಪಬ್ಲಿಷ್ ಆಗಿರೋ ಪುಸ್ತಕ ತಗೊಂಡು ಮತ್ತೆ ಇವ್ರ ಹತ್ರನೇ ಬಂದಿದ್ದೀವಿ. ರೀಡರ್ಸ್ ಯಾವಾಗಲೂ 2 ಥರದಲ್ಲಿರ್ತಾರೆ. ಕೆಲವು ಜನ ಕತೆ ಅಂದ್ರೆ ಆಸಕ್ತಿನ ತೋರಿಸ್ತಾರೆ, ಇನ್ನು ಕೆಲವರು ಗೊತ್ತಿರೋ ಕತೆನ ಹೇಗೆ ಬರೆಯೋದು ಅನ್ನೋ ಪಾಯಿಂಟ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ. ಕೆಲವು ಕತೆನ ಕಲ್ಪನೆ ಮಾಡಿ ಬರೀತಾರೆ. ಕೆಲವು ಕತೆಗಳು ಎಲ್ಲೆಲ್ಲೋ ನಡೆಯುತ್ತೆ. ಕೆಲವೊಂದಕ್ಕೆ ಆಧಾರಗಳಿರುತ್ತೆ, ಕೆಲವೊಂದಕ್ಕೆ ನಂಬಿಕೆಗಳಿರುತ್ತೆ. ಒಂದು ವರ್ಗ ನಾವು ನೋಡಿದೀವಿ ಅಂತಾರೆ, ಇನ್ನೊಂದು ವರ್ಗ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಮನ್ಸಲ್ಲಿ ಭಯ ಬಂದಾಗ ಮಾತ್ರ ದೇವರೇ ಕಾಪಾಡು ಅಂತ ದೇವಸ್ಥಾನ ಸುತ್ತಾ ಇರ್ತಾರೆ. ಇದನ್ನ ಕಟ್ಕೊಂಡ್ರೆ ಯಾವ ರೀತಿನೂ ಅಪಾಯ ಆಗಲ್ಲ ಅಂತ
ತಾಯ್ತಾನ ಕಟ್ಕೋತೀವಿ. ನಿಜವಾದ್ದೋ ಕಲ್ಪನೆಯದ್ದೋ ಈ ಕಥೆನ ನಂಬಿದ ಜನ ಗೋಡೆ ಮೇಲೆ ಬರ್ಕೋತಾರೆ. ನಾನು ಯಾವ ಕತೆ ಬಗ್ಗೆ ಹೇಳ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ಅರ್ಥ ಆಗಿರುತ್ತೆ. ಓ ಹುಡುಗಿ ನಾಳೆ ಬಾ. ಇದ್ರ ಬಗ್ಗೆ ನಿಜನ ತಿಳ್ಕೊಂಡು ಬರೀತೀಯೋ ಕಟ್ಟುಕತೆಗಳನ್ನ ಬರೀತೀಯೋ ನಿನ್ನಿಷ್ಟ. ನನ್ನ ಇಂಪ್ರೆಸ್ ಮಾಡಿದ್ರೆ ನಾನು ಪಬ್ಲಿಕ್ನ ಇಂಪ್ರೆಸ್ ಮಾಡೋದಕ್ಕೆ ರೆಡಿ. ರಿಮೈಂಡರ್, 2 ಮಿನಿಟ್ಸಲ್ಲಿ ಮತ್ತೆ ಮೀಟಿಂಗ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸಿ ಯು ವಿತ್ ಸ್ಟೋರಿ. ಸಾರ್ ಬೆಡ್ರೂಮಲ್ಲೂ ಅಲಾರಾಮ್ ಇಟ್ಕೋತಾರ ಏನೋ, ಪಾಪ ಅವ್ರ ವೈಫ್. ನೋಡಮ್ಮ, ಈ ಕಾಲದಲ್ಲಿ ಅಷ್ಟೇ ಅಲ್ಲ, ನಮ್ಮ ಕಾಲದಲ್ಲಿ ಕೂಡ ಆಗಾಗ ಬರ್ತಾನೆ ಇತ್ತು. ಜನಗಳನ್ನ ಭಯ ಪಡಿಸ್ತಾ ಇತ್ತು. ಏ ಹುಡುಗಿ ನಾಳೆ ಬಾ ಅಂತ ಬರ್ದಿದ್ದನ್ನ ನಾನೇ ನೋಡಿದ್ದೀನಿ. ಅಂದ್ರೆ ದೆವ್ವಗಳೆಲ್ಲ ಇಲ್ವಾ? ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಇದೆ ಅಂತಾನೂ ಹೇಳಕ್ಕಾಗಲ್ಲ. ಒಂದ್ಸಲ ಹೀಗೆ ನಿಮ್ ತಾತ ವಿಚಿತ್ರವಾಗಿ ಆಡ್ತಿದ್ರು. ನನ್ಗಂತೂ ಕೈ ಕಾಲೇ ಆಡ್ಲಿಲ್ಲ. ಕೆಲವರು ದೆವ್ವ ಹಿಡ್ದಿದೆ ಅಂತಿದ್ರು, ಕೆಲವರು ಗಾಳಿ ಸೋಕಿದೆ ಅಂತಿದ್ರು. ಮಂತ್ರವಾದಿನ ಕರೆಸಿ ಪೂಜೆನೂ ಮಾಡಿಸಿದ್ವಿ. ಪುರೋಹಿತರು ಬಂದು ಪ್ರಸಾದನೂ ಕೊಟ್ರು. 2 ದಿನ ಹುಚ್ಚುಚ್ಚಾಗಿ ಆಡ್ತಿದ್ರು. 3ನೇ ದಿನ ಮಾಮೂಲಿ ಆಗ್ಬಿಟ್ರು. ಯಾವುದು ನಂಬೋದೋ ನಂಗೆ ಅರ್ಥ ಆಗ್ಲಿಲ್ಲ. ಮನುಷ್ಯ ಉಳ್ಕೊಂಡ, ಅಷ್ಟೇ ಸಾಕು ದೇವ್ರೆ ಅಂತ ಕೆಂಡ ತುಳಿದು ಹರಕೆ ಮಾಡ್ಕೊಂಡೆ. ಯಾರೇ ಆಗ್ಲಿ ದೇವ್ರ ಮೇಲೆ ನಂಬಿಕೆ ಇಡ್ಬೇಕು.